ಇನ್ನು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ನಟ ದರ್ಶನ್ಗೆ ರಾಜಾತಿಥ್ಯವನ್ನು ಕೊಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೂ ತಲೆನೋವು ಶುರುವಾಗಿದೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ಗೆ ರಾಜಾತಿಥ್ಯವನ್ನು ಕೊಟ್ಟಂತಹ ಪ್ರಕರಣದಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ಇವಾಗ ತಲೆನೋವು ಶುರುವಾಗಿದೆ. ಕಾರಾಗೃಹ ಡಿಜಿಪಿ ಮಾಲಿನಿ ಕೃಷ್ಣಮೂರ್ತಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ಕಾರಾಗೃಹದ ಮುಖ್ಯ ಅಧೀಕ್ಷಕರಿಗೆ ಡಿಜಿಪಿ ಮಾಲಿನಿ ಅವರು ಪತ್ರ ಬರೆದಿದ್ದಾರೆ. ಏನಂತ ಬರೆದಿದ್ದಾರೆ? ಸಾಮಾನ್ಯವಾಗಿ ಕಾರಾಗೃಹದಲ್ಲಿ ಜಾಮರ್ ಹಾಕಿರ್ತಾರೆ. ಜಾಮರ್ ಇದ್ದರೂ ಕಾರಾಗೃಹದಲ್ಲಿ ಮೊಬೈಲ್ ಸಿಗ್ನಲ್ ಸಿಕ್ಕಿದೆ. ದರ್ಶನಲ್ಲಿ ಮಾತಾಡಿದಾರಲ್ಲ ವಿಡಿಯೋ ಕಾಲಲ್ಲಿ, ಜಾಮರ್ ಅಳವಡಿಸಿದ್ರು ಸಿಗ್ನಲ್ ಲಭ್ಯವಾಗಿದ್ದು ಹೇಗೆ, ಕರೆ ಹೋಗಿದ್ದು ಹೇಗೆ, ಇದೆಲ್ಲದರ ಬಗ್ಗೆ ತನಿಖೆಯನ್ನು ನಡೆಸಿ ಸೆಪ್ಟೆಂಬರ್ 4ನೇ ತಾರೀಕಿನ ಒಳಗೆ ವರದಿ ಸಲ್ಲಿಸಬೇಕು ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ವೆರಿ ಸಿಂಪಲ್. ಜಾಮರು 24x7 ಆನ್ ಆಗಿರಲ್ಲ. ಇವ್ರಿಗೆ ಬೇಕಾದಾಗ ಆನ್ ಮಾಡ್ಕೋತಾರೆ, ಬೇಡ ಅಂತಂದಾಗ ಆಫ್ ಮಾಡ್ಕೋತಾರೆ. ಆ ಥರದ ಫೆಸಿಲಿಟಿ ಅದು ಜಾಮರ್. ಹಾಗಾಗಿ ನನ್ನ ಪ್ರಕಾರ ಈ ದರ್ಶನ್ ಕಾಲ್ ಮಾಡಬೇಕಾದ್ರೂ ಯಾವಾಗಲೂ ಒಂದು ಸಂದರ್ಭದಲ್ಲಿ ಅವರು ಜಾಮರನ್ನು ಆಫ್ ಮಾಡಿದ್ದಾರೆ. ಆವಾಗ ಕಾಲ್ ಹೋಗಿದೆ. ಜೊತೆಗೆ ಅದು ಲೋ ಫ್ರೀಕ್ವೆನ್ಸಿ ಜಾಮರ್. ಹೈ ಫ್ರೀಕ್ವೆನ್ಸಿ ಜಾಮರ್ ಹಾಕ್ಬಿಟ್ರೆ ಏನಾಗುತ್ತೆ, ಆ ಪರಪ್ಪನಗ್ರಹಾರ ಜೈಲು ಮಾತ್ರ ಅಲ್ಲ, ಸುತ್ತಮುತ್ತ ಇರತಕ್ಕಂಥ ಮನೆಗಳಿಗೂ ಸಿಗ್ನಲ್ ಸಿಗಲ್ಲ, ಹಂಗಾಗ್ಬಿಡುತ್ತೆ. ಹಾಗಾಗಿ ಲೋ ಫ್ರೀಕ್ವೆನ್ಸಿ ಸಿಗ್ನಲ್ ಜಾಮರ್ ಹಾಕಿರೋದ್ರಿಂದ ಅದನ್ನು ಆಫ್ ಮಾಡಿಕೊಂಡು ಆ ಟೈಮ್ನಲ್ಲಿ ಅವರು ಮಾತಾಡಿದ್ದಾರೆ. ಎನಿವೇ, ಈಗ ಸೆಪ್ಟೆಂಬರ್ 4ನೇ ತಾರೀಕು ಒಳಗಡೆ ವರದಿಯನ್ನು ಕೊಡಿ ಅಂತ ಕೇಳಿದರೆ ಅವರು ಕೊಡ್ತಾರೆ. ಯಾರು ತಪ್ಪು ಮಾಡಿದರೆ ಅವ್ರ ಮೇಲೆ ಈಗಾಗಲೇ ಕ್ರಮ ತಗೊಂಡು 9 ಜನರಿಗೆ ಸಸ್ಪೆಂಡ್ ಮಾಡಿ ಅಲ್ಲಿ ಇರಬಾರ್ದು, ಬೆಂಗಳೂರು ಜೈಲಿನಲ್ಲಿ ಪರಪ್ಪನಗ್ರಹಾರದ ಜೈಲಿನಲ್ಲಿ ಇರಬಾರ್ದು ಅಂತ ಅವ್ರನ್ನ ಬಳ್ಳಾರಿ ಜೈಲಿಗೆ ಕಳಿಸಿದ್ದೀವಿ. ನಾವು ಕೂಡಲೇ ಗೊತ್ತಾದ ತಕ್ಷಣ ನಾವು ಟೇಕನ್ ಆ್ಯಕ್ಷನ್ ಎಗನೆಸ್ಟ್ ದಿ 2 ಪೀಪಲ್ ಆ್ಯಂಡ್ ಆಲ್ಸೋ ಡಿ ಜಿ ಪಿಗೆ, ಜೈಲಿನ ಡಿ ಜಿ ಪಿಗೆ ನೋಟಿಸ್ ಕೂಡ ಕೊಟ್ಟಿದ್ದೀವಿ.